ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ, ಕಾರ್ಮಿಕ ಇಲಾಖೆಯಿಂದ ನೀವು ಯಾವುದೇ ಒಂದು ಸೌಲಭ್ಯಕ್ಕಾಗಿ ಅರ್ಜಿನ ಸಲ್ಲಿಸಿರ್ತೀರ. ಆ ಅರ್ಜಿನ ಸಲ್ಲಿಸಿದಂಥ ಅರ್ಜಿಯ ಒಂದು ಸ್ಟೇಟಸ್ ನೋಡುವಂಥ ಒಂದು ಹೊಸ ಮಾಹಿತಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿರಿ, ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಸ್ಕೀಮ್ಗಳಿದೆ. ಇದರಲ್ಲಿ ನೀವು ಯಾವುದು ಬೇಕಾದರೂ ಅಪ್ಲಿಕೇಶನ್ನ ನೀವು ಸ್ಟೇಟಸ್ ನೋಡ್ಬೋದು. ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ನ ಹಾಕಿರ್ತೀರ. ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಒಂದು ವೈದ್ಯಕೀಯ ಸಹಾಯಧನಕ್ಕಾಗಿರ್ಬೋದು, ಮ್ಯಾರೇಜ್ ಒಂದು ಮದುವೆ ಸಹಾಯಧನ ಆಗಿರ್ಬೋದು, ಹಲವಾರು ಮತ್ತು ಡೆಲಿವರಿ ಸಹಾಯಧನ ಆಗಿರ್ಬೋದು, ತಾಯಿ ಮಗು ಸಹಾಯಹಸ್ತಧನ ಒಂದು ಸಹಾಯಧನ ಆಗಿರ್ಬೋದು, ಎಲ್ಲ ಸೌಲಭ್ಯಗಳು ಇಲ್ಲಿ ಸಿಗ್ತದೆ. ಈ ಸ್ಕೀಮ್ಗಳು ನೀವು ನೋಡ್ತಿರ್ಬೋದು. ಇಲ್ಲಿ ಯಾವುದೇ ಒಂದು ಸ್ಕೀಮ್ಗೆ ನೀವು ಅರ್ಜಿನ ಸಲ್ಲಿಸಿದ್ರಿ, ಸಹಾಯಧನಕ್ಕಾಗಿ ಅರ್ಜಿನ ಸಲ್ಲಿಸಿದ್ರಿ ಅಂತಂದ್ರೆ ಇಲ್ಲಿ ನೀವು ಈಸಿಯಾಗಿ ನೀವು ಸ್ಟೇಟಸ್ನ ಅದರ ಸ್ಟೇಟಸ್ ಏನಾಗಿದೆ, ಅಪ್ರೂವಲ್ ಆಗಿದೆಯಾ, ಏನಾಗಿದೆ ಅಂತ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಬನ್ನಿ ಯಾವ ರೀತಿ ಸ್ಟೇಟಸ್ ನಾವು ನೋಡೋದಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಕನ್ನಡದಲ್ಲಿ ಕೂಡ ನೀವು ಮಾಡ್ಕೊಂಡು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ಕನ್ನಡದಲ್ಲಿ ನೋಡಿ, ಅಪಘಾತ ನೆರವು, ಪ್ರಮುಖ ಕಾಯಿಲೆ ಚಿಕಿತ್ಸೆಗಾಗಿ ವೈದ್ಯಕೀಯ ವೆಚ್ಚ ಸಹಾಯಧನ ಅಂತಿದೆ, ತಾಯಿ ಮಗು ಸಹಾಯಹಸ್ತ ಅಂತ ಇದೆ, ಇದನ್ನು ಕೂಡ ನೀವು ಪಡ್ಕೊಳ್ಬೋದು. ಅಂಗವೈಕಲ್ಯ ಪಿಂಚಣಿ ಮುಂದುವರಿಕೆ ಅಂತ ಇದೆ, ಪಿಂಚಣಿ ಮುಂದುವರಿಕೆ ಅಂತಿದೆ, ವಿತರಣಾ ಸಹಾಯಧನ ಅಂದರೆ ಇದು ಡೆಲಿವರಿ ಆಗಿರುತ್ತೆ ನೋಡಿ, ಆ ಒಂದು ಮಹಿಳೆಯರಿಗೆ ಸಿಗುವಂಥ ಸೌಲಭ್ಯ ಇದು. ಅಂಗವಿಕಲರ ಪಿಂಚಣಿ ಮತ್ತು ಎಕ್ಸ್ ಗ್ರೇಷಿಯಾ ಅಂತ, ಮತ್ತು ಅಂತ್ಯಕ್ರಿಯೆ ಮತ್ತು ಗೌರವಧನ, ಮ್ಯಾರೇಜ್ ಒಂದು ಮದುವೆ ಸಹಾಯಧನ ಅಂತ ಹೇಳ್ಬೋದು, ವೈದ್ಯಕೀಯ ನೆರವು ಕೂಡ ಇದೆ. ಇಲ್ಲಿ ಪಿಂಚಣಿ, ಹಲವಾರು ಸಹಾಯಧನಗಳು ಇದರಲ್ಲಿ ಇರುತ್ತೆ. ಇದ್ರ ಬಗ್ಗೆ ಮೊದಲೇ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟು ಮಾಹಿತಿ ಇದೆ ಇದರಲ್ಲಿ. ಅದನ್ನು ಕೂಡ ನೀವು ಕಾರ್ಮಿಕ ಇಲಾಖೆಯಲ್ಲಿ ಸಹಾಯಧನ ಪಡಿತಾ ಇರುವಂಥವ್ರು ಆ ಮಾಹಿತಿ ತಿಳ್ಕೊಳ್ಳಿ. ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಸೌಲಭ್ಯ ಏನು ಪಡಿತಿರ್ತೀರ ಅಂಥವು ಕೆಲವೊಂದಿಷ್ಟು ಸಹಾಯಧನ ಹೆಚ್ಚು ಮಾಡಿದೆ, ಸರ್ಕಾರ ಆದೇಶ ಮಾಡಿದೆ ಹೆಚ್ಚುವರಿ ಮಾಡಿ. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಯಾವುದ್ಯಾವುದು ಅಂತ ಸಂಪೂರ್ಣವಾಗಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಯಾವ ರೀತಿ ಸ್ಟೇಟಸ್ ನೋಡೋದಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ ಸ್ನೇಹಿತರೆ, ಇಲ್ಲಿ ನೇರವಾಗಿ ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗಿ KBOCWWD ಇದು ಬಿ ಅಂತ .kernataka.gov.in ಅಂತ ನೀವು ಸರ್ಚ್ ಮಾಡಿದರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ನೋಡ್ಬೋದು, ಅರ್ಜಿಯ DBT ಸ್ಥಿತಿಯನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು, ನೀವು ಅರ್ಜಿ ಸ್ಥಿತಿ ತಿಳ್ಕೊಳ್ಬೇಕಂತಂದ್ರೆ ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ಅರ್ಜಿ ಸ್ಥಿತಿ ನೀವು ಈಸಿಯಾಗಿ ಪಡ್ಕೊಳ್ಬೋದು. ಇಲ್ಲಿ ನೋಡಿ, ಇಲ್ಲಿದೆ ಅರ್ಜಿ ಸ್ಥಿತಿ, ಅರ್ಜಿಯ DBT ಸ್ಥಿತಿಯನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ನೇರವಾಗಿ ಓಪನ್ ಆಗುತ್ತೆ. ನೋಡ್ಬೋದು, ಉಲ್ಲೇಖ ಒಂದು ಸಂಖ್ಯೆ ಇರುತ್ತೆ. ನೀವು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಒಂದು ಸಂಖ್ಯೆ ಇರುತ್ತೆ ನೋಡಿ, ಅದು. ಮತ್ತು ಇಲ್ಲಿ ಸ್ಕೀಮ್ನಲ್ಲಿ ಯಾವ ಸ್ಕೀಮ್ ಅಂತ ನೀವು ಸರ್ಚ್ ಮಾಡಬೇಕು. ಇಲ್ಲಿ ಸ್ಕೀಮ್ ಯಾವುದು ಅಂತ ಸರ್ಚ್ ಮಾಡಿ, ಮತ್ತು ಅದರ ಕೆಳಗಡೆ ಅಲ್ಲಿ ಲಿಂಕ್ ಯಾವುದಿರುತ್ತೆ ನಂಬರು, ಆ ನಂಬರ್ನ ಲಿಂಕ್ ಮಾಡಿ ಇಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಕೊಟ್ಟರೆ ಸಾಕು. ನಿಮ್ಮ ಏನು ಸ್ಥಿತಿ ಎಲ್ಲಿದೆ, ಅಪ್ರೂವಲ್ ಆಗಿದೆಯಾ, ಇನ್ನೂ ಪೆಂಡಿಂಗಲ್ಲಿದೆಯಾ, ಸಂಪೂರ್ಣವಾಗಿ ಮಾಹಿತಿ ಇಲ್ಲಿ ನೀವು ತಿಳ್ಕೊಳ್ಳೋದು. ಸ್ನೇಹಿತರೆ, ಇಲ್ಲಿ ಉದಾಹರಣೆಗೆ ಅವ್ರ ನಂಬರ್ ಕೊಟ್ಟಿದ್ದಾರೆ ನೋಡಿ, KAXXD ಅಂತ. ಈ ರೀತಿಯಾದಂಥ ಒಂದಿಷ್ಟು ನಂಬರ್ಗಳು ನಿಮಗೆ ಸಿಗುತ್ತೆ. ಅಪ್ಲಿಕೇಶನ್ ಹಾಕಿದಾಗ ಆ ನಂಬರ್ನ ನೀವು ಹಾಕಿ ಮೇಲ್ಗಡೆ ಸ್ಕೀಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಸ್ಕೀಮ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಈಸಿಯಾಗಿ ನಿಮ್ಮ ಸ್ಟೇಟಸ್ ನಿಮ್ಮ ನೋಡ್ಕೊಳ್ಬೋದು. ಸ್ನೇಹಿತರೆ, ಕಾರ್ಮಿಕ ಇಲಾಖೆಯಲ್ಲಿ ಮತ್ತೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮ್ಗೇನಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.